ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾಳೆ ವೈಕುಂಠ ಏಕಾದಶಿ ಇದೆ. ನಮ್ಮ ಇಷ್ಟಾರ್ಥಗಳು ನೆರವೇರ್ಬೇಕಂದ್ರೆ 27 ಏಲಕ್ಕಿ ಕಾಯಿನ ತಗೊಂಡು ಅದರಲ್ಲಿ ಹಾರ ಮಾಡಿ, ನೀವು ಹಾರ ಮಾಡಬೇಕಂದ್ರೆ ಈ ಮಂತ್ರವನ್ನ ಹೇಳ್ತಾ ನೀವು ಹಾರವನ್ನ ಮಾಡಿ ವೆಂಕಟೇಶ್ವರ ಸ್ವಾಮಿ, ವಿಷ್ಣು ದೇವರು, ಕೃಷ್ಣನಿಗೆ ನೀವು ಅರ್ಪಣೆಯನ್ನ ಮಾಡಬೇಕಾಗತ್ತೆ. ನಂತರ ಏನು ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ವರ್ಷದ ಕೊನೆಯ ಏಕಾದಶಿ ಈ ದಿನ ಅಂದರೆ ನಾಳೆ ಬೆಳಗ್ಗೆ 7:30 ಪ್ರಾರಂಭ ಆಗಿ ನಾಡುದ್ದ ಅಂದರೆ ಬುಧವಾರ ಬೆಳಗಿನ ಜಾವ 5 ಗಂಟೆಗೆ ಮುಕ್ತಾಯ ಆಗುತ್ತೆ. ನಾವು ನಾಳೆ ವೈಕುಂಠ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ. ಆದಷ್ಟು ನಾಳೆ ಬೆಳಗ್ಗೆನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ತಲೆಗೆ ಸ್ನಾನವನ್ನು ಮಾಡಬೇಕಂದ್ರೆ ಸ್ವಲ್ಪ ನೀವು ಆ ಸ್ನಾನ ಮಾಡೋ ನೀರಿಗೆ 1 ಚಿಟಿಕೆ ಆಗಷ್ಟು ಉಪ್ಪು, ಹಸಿ ಹಾಲನ್ನು ಹಾಕಿ ಅಥವಾ ತುಳಸಿ ದಳವನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ನಂತರ ಹಳದಿ ಬಣ್ಣದ ಬಟ್ಟೆಗಳನ್ನು ಅಥವಾ ಬಿಳಿ ಬಣ್ಣದ ಬಟ್ಟೆಗಳನ್ನು ತೊಡಬೇಕಾಗುತ್ತೆ. ಆದಷ್ಟು ನೀವು ಈ ದಿನ ಹಳದಿ ಬಣ್ಣದ ವಸ್ತ್ರಗಳನ್ನು ತೊಟ್ಟರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ಮನೆಯಲ್ಲಿ ಏನಾದರೂ ವೆಂಕಟರಮಣ ಸ್ವಾಮಿ ವಿಗ್ರಹ ಇತ್ತು, ವಿಷ್ಣುವಿನ ವಿಗ್ರಹ ಇತ್ತು ಅಂದರೆ ಈ ದಿನ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗತ್ತೆ. ಇನ್ನು 27 ಏಲಕ್ಕಿ ಕಾಯಿಂದ ನಾವು ಏನು ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಚೆನ್ನಾಗಿರುವಂಥ ನೀವು 27 ಏಲಕ್ಕಿ ಕಾಯಿನ ಚೆನ್ನಾಗಿ ಫ್ರೆಶ್ ಆಗಿ ಗ್ರೀನ್ ಕಲರ್ ಇರುವಂಥ ಏಲಕ್ಕಿ ಕಾಯಿನ ತೊಗೊಬೇಕಾಗತ್ತೆ. ನಂತರ ಒಂದು ಬೌಲಲ್ಲಿ ಶುದ್ಧವಾದ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ 1 ಚಿಟಿಕೆ ಆಗಷ್ಟು ನೀವು ಅರಿಶಿಣವನ್ನು ಹಾಕಿ ಈ ಏನು ಏಲಕ್ಕಿ ಕಾಯಿ ಇದೆಯಲ್ಲ ಅದನ್ನೆಲ್ಲ ಒಂದು 5 ನಿಮಿಷ ನೆನೆಸಿದ್ರೆ ಸಾಕು. ತುಂಬ ಹೊತ್ತು ನೆನೆಸಕ್ಕೆ ಹೋಗ್ಬೇಡಿ, ಒಂದು 5 ನಿಮಿಷ ನೆನೆಸಿ ನಂತರ ಅದನ್ನು ಈಚೆ ತೆಗೆದು ನೀವು ಬಿಳಿ ದಾರವನ್ನು ಅರಿಶಿಣ ದಾರವನ್ನು ಹಾಗೆ ಮಾಡ್ಕೊಬೇಕಾಗತ್ತೆ. ಅಥವಾ ಅರಿಶಿಣ ದಾರ ಇದ್ರೂ ಒಳ್ಳೆಯದು, ಆದಷ್ಟು ಬಿಳಿ ದಾರವನ್ನು ಅರಿಶಿಣ ದಾರ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ನಾವು ಸಪ್ಪೆ ದಾರ, ಹೂವು ಕಟ್ಟೋ ದಾರ ಅಂತಿರಲ್ಲ, ಈ ದಾರಕ್ಕೆ ನೀವು ಅರಿಶಿಣವನ್ನು ಮಿಕ್ಸ್ ಮಾಡಿ ನೀವು ಅರಿಶಿಣದ ದಾರವನ್ನು ಮಾಡಿ ಈ ರೀತಿಯಾಗಿ ಒಂದೊಂದು ಏಲಕ್ಕಿನೂ ನಾವು ಪೋಣಿಸ್ಬೇಕಂದ್ರೆ ಭಕ್ತಿ ಶ್ರದ್ಧೆಯಿಂದ ಓಂ ನಮೋ ಭಗವತೆ ನಾರಾಯಣಾಯ ನಮಃ, ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತ ಹೇಳ್ತಾ ನೀವು 27 ಏಲಕ್ಕಿ ಕಾಯಿನನ್ನು ನೀವು ಈ ರೀತಿಯಾಗಿ ಒಂದೇ ದಾರದಲ್ಲಿ ಪೋಣಿಸ್ಬೇಕಾಗತ್ತೆ. ನಂತರ ಪೋಣಿಸಿದಾದ ಮೇಲೆ ಒಂದು ತಟ್ಟೆಯಲ್ಲಿ ನೀವು ದೇವರ ಮನೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ನಂತರ ಅಗರಬತ್ತಿಯಿಂದ ನೀವು ಅದಕ್ಕೆ ಪೂಜೆ ಮಾಡಿ, ಕರ್ಪೂರದಿಂದ ಪೂಜೆ ಮಾಡಿ ನಿಮ್ಮ ಎಡಗೈಯಲ್ಲಿ ಏನು ಮಾಲೆ ಮಾಡಿರ್ತೀರಲ್ಲ ಅದನ್ನು ಎಡಗೈಯಲ್ಲಿ ಇಟ್ಕೊಂಡು ಅದರ ಮೇಲೆ ನೀವು ಬಲಗೈಯನ್ನು ಮುಚ್ಕೊಬೇಕಾಗತ್ತೆ. ಅಂದರೆ ನಾವು ಸಂಕಲ್ಪವನ್ನು ಮಾಡ್ಕೊತೀರಲ್ಲ ಆ ರೀತಿಯಾಗಿ ನೀವು ಎಡಗೈಯಲ್ಲಿ ನೀವು ಈ ಏಲಕ್ಕಿ ಕಾಯಿ ಹಾರವನ್ನು ಇಟ್ಕೊಂಡು ಬಲಗೈಯಲ್ಲಿ ಅದನ್ನು ಮುಚ್ಚಿ ನಿಮಗೆ ಏನು ಬೇಕು, ನಿಮಗೇನು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ. ಅಂದರೆ ನಾನು ಈ ವರ್ಷ ಮನೆ ಕಟ್ಟಬೇಕು ಅನ್ನೋದಾಗಲಿ, ಅಥವಾ ಮಕ್ಕಳು ಚೆನ್ನಾಗಿ ಓದಬೇಕು ಅನ್ನೋದಾಗಲಿ, ಅಥವಾ ನಾನು ಯಾರಿಗೋ ಹಣ ಕೊಟ್ಟಿದ್ದೀನಿ ವಾಪಸ್ ಬರಬೇಕು ಅನ್ನೋದಾಗಲಿ, ಅಥವಾ ನನ್ನ ಆರೋಗ್ಯ ಚೆನ್ನಾಗಿರಬೇಕು ಅನ್ನೋದಾಗಲಿ, ಅಥವಾ ಮಕ್ಕಳ ಮದುವೆ ಆಗಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ನೀವು ಸಂಕಲ್ಪವನ್ನು ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ಮುಂದಿನ ಧನುರ್ಮಾಸದ ಒಳಗಡೆ ನಿಮಗೆ ಆ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಏನು ಸಂಕಲ್ಪ ಮಾಡ್ಕೊಂಡಿರ್ತೀರಲ್ಲ ಆ ಸಂಕಲ್ಪ ಮುಂದಿನ ಧನುರ್ಮಾಸದ ಒಳಗಡೆ ನಿಮಗೆ ಆ ಸಂಕಲ್ಪ ನೆರವೇರಿರುತ್ತೆ. ಆ ಏನು ಸಂಕಲ್ಪ ಮಾಡ್ಕೊಂಡಿದ್ದಾದ ಮೇಲೆ ಆ ಏಲಕ್ಕಿ ಹಾರ ಇರುತ್ತಲ್ಲ ಅದನ್ನು ಈ ರೀತಿಯಾಗಿ ವಿಗ್ರಹ ಇತ್ತು ಅಂದರೆ ವಿಗ್ರಹಕ್ಕೆ ನೀವು ಅರ್ಪಣೆಯನ್ನು ಮಾಡ್ಬೋದು. ಅಕಸ್ಮಾತ್ ನಮ್ಮ ಮನೆಯಲ್ಲಿ ವಿಗ್ರಹ ಇರಲಿಲ್ಲ ಅಂದರೆ ಫೋಟೋ ಇತ್ತು ಅಂದರೆ ಫೋಟೋಗೂ ಕೂಡ ನೀವು ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಅರ್ಪಣೆಯನ್ನು ಮಾಡಿ ನಂತರ ನೀವು ಫೋಟೋಗಾಗಲಿ ಅಥವಾ ವಿಗ್ರಹಕ್ಕಾಗಲಿ ಮತ್ತೆ ನೀವು ಕರ್ಪೂರ ಅಗರಬತ್ತಿಯಿಂದ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಆದಷ್ಟು ಈ ದಿನ 108 ಸಾರಿ ಓಂ ನಮೋ ಭಗವತೆ ನಾರಾಯಣಾಯ ನಮಃ ಅಂತ ಹೇಳೋದಾಗಲಿ, ಅಥವಾ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದಾಗಲಿ, ಅಥವಾ ಲಕ್ಷ್ಮೀ ಸಹಸ್ರನಾಮವನ್ನು ಹೇಳ್ಕೊಳ್ಳೋದು, ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು, ವಿಷ್ಣು ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು, ಈ ರೀತಿಯಾಗಿ ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ ದಿನ ಯಾವುದೇ ಕಾರಣಕ್ಕೂ ನೀವು ಒಂದಾದರೂ ತುಳಸಿ ದಳವನ್ನು ಅರ್ಪಣೆ ಮಾಡಲೇಬೇಕಾಗತ್ತೆ. ವಿಷ್ಣುಗೆ ಈ ದಿನ 1 ತುಳಸಿ ದಳವನ್ನಾದರೂ ಅರ್ಪಣೆಯನ್ನು ಮಾಡಬೇಕಾಗತ್ತೆ. ಅರ್ಪಣೆ ಮಾಡಿ ಈ ರೀತಿಯಾಗಿ ಪೂಜೆ ಎಲ್ಲ ಆದ ನಂತರ ನೀವು ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಟು ನಂತರ ಆ ಮಾಲೆ ಏನು ಮಾಡಿರ್ತೀರಲ್ಲ, ಅಥವಾ ಬೆಳಗ್ಗೆಯಿಂದ ಸಂಜೆ ತನಕ ಬಿಟ್ಬಿಡಿ. ಬೆಳಗ್ಗೆ ಪೂಜೆ ಮಾಡಿದ್ದೀರಾ ಅಂದರೆ ಸಂಜೆ ತನಕ ಬಿಟ್ಟು ಸಂಜೆ ಪೂಜೆ ಆದ ಮೇಲೆ ಇನ್ನೇನು ಮಲಗ್ತಿರಲ್ಲ ಆ ಸಮಯದಲ್ಲಿ ಆ ಹಾರವನ್ನು ತೊಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಸ್ವಲ್ಪ ಕ್ಯಾಶ್ ಬಾಕ್ಸಲ್ಲಿ ಇಡೋದು, ಇನ್ನೊಂದು ಸ್ವಲ್ಪ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೊಬೋದು. ಇನ್ನೊಂದಷ್ಟು ತೆಗೆದು ನೀವು ಏನಾದರೂ ವ್ಯಾಪಾರ ಮಾಡ್ತಾಯಿದ್ದೀರಾ, ಅಂಗಡಿ ಇದೆ ಅಂದರೆ ಅಂಗಡಿ ಕ್ಯಾಶ್ ಬಾಕ್ಸಲ್ಲಿ ಕೂಡ ಇಡ್ಬೋದು. ಅಥವಾ
ಲೇಡೀಸ್ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಬೋದು. ಈ ರೀತಿಯಾಗಿ ನಿಮಗೆ ಕ್ಯಾಶ್ ಅಂದರೆ ಕ್ಯಾಶ್ ಯಾವ್ಯಾವ ಜಾಗದಲ್ಲಿ ಇಡ್ತೀರಾ ನೋಡಿ ಅಲ್ಲೆಲ್ಲನೂ ಸ್ವಲ್ಪ ಸ್ವಲ್ಪ ಏಲಕ್ಕಿಯನ್ನು ಇಡಬೇಕಾಗತ್ತೆ. ಈ ರೀತಿಯಾಗಿ ಇಡೋದ್ರಿಂದ ನಿಮ್ಮ ಸಂಕಲ್ಪ ಅನ್ನೋದು ನೆರವೇರುತ್ತೆ. ಆದಷ್ಟು ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯಲ್ಲಿ ಪೂಜೆಯನ್ನು ಮಾಡಿ ಆದಷ್ಟು ತೋರಣವನ್ನು ನೀವು ಮನೆ ಬಾಗಿಲಿಗೆ ಅಂದರೆ ಮೇನ್ ಡೋರ್ಗೆ ನಾಳೆ ದಿನ ಮಾವಿನ ತೋರಣವನ್ನು ಕಟ್ಟೋದು, ಯೆಲ್ಲೋ ಕಲರ್ ಹೂಗಳಿಂದ ನೀವು ಅಲಂಕಾರವನ್ನು ಮಾಡೋದು. ಅಂದರೆ ನಮ್ಮ ದ್ವಾರ ಬಾಗಿಲು ಮನೆಯ ಮೇನ್ ಡೋರನ್ನು ನಾವು ನಾಳೆ ಶೃಂಗಾರವನ್ನು ಮಾಡಿ ಅಂದರೆ ಅರಿಶಿನ ಕುಂಕುಮವನ್ನು ಇಟ್ಟು ಮಾವಿನ ತೋರಣವನ್ನು ಕೊಟ್ಟು ಯೆಲ್ಲೋ ಕಲರ್ ಹೂಗಳಿಂದ ಅಲಂಕಾರವನ್ನು ಮಾಡಿ ನಾವು ಬಾಗಿಲಲ್ಲಿ ಓಡಾಡೋದ್ರಿಂದ ಕೂಡ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನು ಕೂಡ ಪ್ರಾಪ್ತಿ ಆಗುತ್ತೆ. ಇನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ನಿಮಗೆ ವೈಕುಂಠ ದ್ವಾರವನ್ನು ಅಲ್ಲಿ ಅಂದರೆ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ಅಂತ ಮಾಡಿರ್ತಾರೆ. ಅದರ ಕೆಳಗಡೆ ಬರೋದ್ರಿಂದ ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ನಾಳೆ ದಿನ ಮನೆಯಲ್ಲಿ ಎಲ್ಲರೂ ಪೂಜೆ ಮಾಡಿಕೊಂಡು ಅಕಸ್ಮಾತ್ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೆ ಆಗಲೇ ಇಲ್ಲ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು 108 ಸಾರಿ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳ್ತಾ ಪೂಜೆಯನ್ನು ಮಾಡೋದು. ನಂತರ ದೇವಸ್ಥಾನಕ್ಕೆ ಹೋಗೋಕ್ಕಾಗತ್ತೆ ಅನ್ನೋರು ದೇವಸ್ಥಾನಕ್ಕೆ ಹೋಗಿ ಈ ದಿನ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಳ್ಳೋದು ಅಥವಾ ಪೂಜೆ ಮಾಡಿಸ್ಕೊಂಬರೋದು ಅಥವಾ ಸ್ವರ್ಗದ ಬಾಗಿಲಿನಿಂದ ಅಂದರೆ ಈ ದ್ವಾರ ಬಾಗಿಲಿನಿಂದ ನಾವು ಈಚೆ ಬರೋದ್ರಿಂದ ನಮಗೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಿಬಿಡಿ ಅಂತ ಹೇಳ್ತಾ ಥ್ಯಾಂಕ್ ಯು.